ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಕರಗ ಮಹೋತ್ಸವ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮ್ಮನ್ನು ಹೊಸಕೋಟೆಯಲ್ಲಿ ನಡೆಯುತ್ತಿರುವಂಥ ಕರಗ ಮಹೋತ್ಸವಕ್ಕೆ ಕರ್ಕೊಂಬಂದಿದ್ದೀನಿ. ಇವತ್ತು ವಿಶೇಷವೇನೆಂದರೆ, ಹೊಸಕೋಟೆಯಲ್ಲಿ ನಡೆಯುತ್ತಿರುವ ಇತಿಹಾಸ ಪ್ರಸಿದ್ಧ ಹೂವಿನ ಕರಗ, ಈ ಪವಿತ್ರ ಕರಗ ಮಹೋತ್ಸವ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನನ್ನದೊಂದು ಸಣ್ಣ ಪ್ರಯತ್ನ. ಇದರ ಜೊತೆಗೆ ದ್ರೌಪದಮ್ಮನ ವಿಶೇಷ ಚರಿತ್ರೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಆದ್ದರಿಂದ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊಡೆದು ಹಾಲ್ ಅಂತ ಟೈಪ್ ಮಾಡಿ. ಇದರಿಂದ ನಾನು ಭವಿಷ್ಯದಲ್ಲಿ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ನೀವು ಆ ವಿಡಿಯೋನ ನೋಡ್ಬೋದು. ಈಗ ವಿಷಯಕ್ಕೆ ಬರೋಣ. ಹೊಸಕೋಟೆಯಲ್ಲಿ ನಡೆಯುವ ಕರಗ ಮಹೋತ್ಸವವು ತುಂಬ ಅದ್ಧೂರಿಯಾಗಿ ಮತ್ತು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ಪರಂಪರೆ, ಇತಿಹಾಸ ಮತ್ತು ಸಂಪ್ರದಾಯಗಳ ಸಂಗಮವಾಗಿದೆ. ಈ ಮಹೋತ್ಸವದಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವಿಯನ್ನು ಪೂಜಿಸಲಾಗುತ್ತದೆ. ಈಗ ನಾವು ದ್ರೌಪದಮ್ಮನ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇವು ಮುಖ್ಯವಾಗಿ ಜಾನಪದ ಕಥೆಗಳ ಭಾಗ. ಕರ್ನಾಟಕದ ಹಲವಾರು ಊರುಗಳಲ್ಲಿ ದ್ರೌಪದಮ್ಮನ್ನ ಶಕ್ತಿ ದೇವತೆಯಾಗಿ ಪೂಜಿಸುತ್ತಾರೆ. ಅಲ್ಲಿ ಬೆಂಕಿ ಅನ್ನೋದು ಅವಳ ದೈವಿಕ ಶಕ್ತಿಗೆ ಉಪಮೆ. ದ್ರೌಪದಿಯನ್ನ ಬೆಂಕಿ ಅಂತ ಕರೆಯೋದು ಯಾಕೆ? ಅವಳು ಬೆಂಕಿಯಿಂದ ಹುಟ್ಟಿದವಳು. ಎರಡನೆಯದು, ಅವಳ ಸ್ವಭಾವ ಉರಿಯುವ ಶಕ್ತಿ ಮತ್ತು ನ್ಯಾಯದ ಸಂಕೇತ. ಮೂರನೆಯದು, ಜಾನಪದದಲ್ಲಿ ಅವಳು ಶಕ್ತಿ ದೇವಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಈಗ ನಾವು ಹೊಸಕೋಟೆಯಲ್ಲಿ ಕರಗ ಮಹೋತ್ಸವದ ಪ್ರಾರಂಭದ ಕೆರೆಯ ಬಳಿ ಏನೇನು ನಡೆಯುತ್ತೋ ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ. ಹೊಸಕೋಟೆ ಕರಗದ ಮಹೋತ್ಸವದಲ್ಲಿ ತಯಾರಿ ಮಾಡ್ತಾರಲ್ಲ ಕೆರೆ ಹತ್ರ, ಆ ಸಂಪ್ರದಾಯಗಳು ನಮ್ಗೆ ಅರ್ಥ ಆಗಬೇಕು ಅಂದರೆ ನಾವು ಮಹಾಭಾರತ ಕಾಲದಲ್ಲಿ ಆಗಿರುವಂಥ ಘಟನೆಗಳನ್ನು ನೆನಪು ಮಾಡ್ಕೊಬೇಕು. ದ್ರೌಪದಿ ಹೇಗೆ ಜನಿಸಿದಳು, ಅವರನ್ನು ಯಾರು ಕರ್ತಂದ್ರು ಭೂಮಿ ಮೇಲೆ, ಅವಳು ಹೇಗೆ ಬಂದಳು, ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಇಲ್ಲಿ ನಡೆಯುವ ಪಾರಂಪರಿಕ ಒಂದು ಪರಂಪರೆ ಏನಿದೆ ಇದು ನಮಗೆ ಒಂದಕ್ಕೊಂದು ತಾಳೆ ಆಗ್ತಾ ಹೋದಾಗ ಈ ಚರಿತ್ರೆಯ ಮೇಲೆ ನಮಗೆ ಅಪಾರವಾದ ನಂಬಿಕೆ ಹುಟ್ಟು ಬರುತ್ತದೆ. ಹಿಂದೂ ಧರ್ಮದಲ್ಲಿ ಏನೆಲ್ಲ ಆಚರಣೆಗಳಿದಾವೋ ಇವೆಲ್ಲ ಪರಂಪರೆಯಾಗಿ ಬಂದಿರುವಂಥ ಸನಾತನ ಧರ್ಮದಿಂದ ಕೂಡಿರುವಂಥದ್ದು. ಸನಾತನ ಧರ್ಮ ಅಂದರೆ ಏನು? ನಮ್ಮ ಚರಿತ್ರೆ. ರಾಮನು ಸನಾತನ, ಕೃಷ್ಣನು ಸನಾತನ, ಮಹಾಭಾರತ ಸನಾತನ. ಇದೇ ಸನಾತನ ಅಂದರೆ. ಇಲ್ಲಿ ನಡೆದಿರುವಂಥ ಘಟನೆಗಳನ್ನು ನಾವು ಪದೇ ಪದೇ ನೆನೆಸ್ಕೊಂಡು ನಮ್ಮ ಧರ್ಮವನ್ನು ಉಳಿಸ್ಕೊಂಡು ನಾವೀಗ ಬರ್ತಾ ಇದ್ದೀವಲ್ಲ, ಇದಕ್ಕೆ ಸನಾತನ ಅಂತ ಕೇಳ್ತಾರೆ. ವೀಕ್ಷಕರೇ, ಇದು ಕೆಲವರಿಗೆ ಆಡಂಬರ ಅನಿಸ್ಬೋದು, ಕೆಲವರಿಗೆ ಏನೋ ಅನಿಸ್ಬೋದು, ಕೆಲವರಿಗೆ ಇದನ್ನು ಬೇಡ್ದಿದ್ದು ಮಾಡ್ತಾರೆ, ಏನೋ ಮಾಡ್ತಾರೆ, ಬೂಟಾಟ ಮಾಡ್ತಾರೆ ಅಂತ ಅನಿಸ್ಬೋದು. ಆದರೆ ವೀಕ್ಷಕರೇ, ನಿಮಗೆ ಇಲ್ಲಿ ಬಂದು ನಿಂತ್ಕೊಂಡಾಗ ಮಾತ್ರನೇ ಅದರ ಶಕ್ತಿ, ಅದರ ಪ್ರಭಾವ, ಅದರ ರಿಯಾಲಿಟಿ ಅರ್ಥ ಆಗೋದು. ದ್ರೌಪದಮ್ಮನ್ನ ಬೆಂಕಿಯಿಂದ ಹೊತ್ಕೊಂಡ್ಬರುವಂಥ ಒಂದು ಯಜ್ಞ ಇದು. ಮಹಾಭಾರತದ ಕಥೆ ನಿಮ್ಗೆ ಹೇಳ್ತೀನಿ. ದ್ರೌಪದಮ್ಮನ್ನ ಬೆಂಕಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವಳು ಬೆಂಕಿಯಲ್ಲಿ ಸೃಷ್ಟಿಯಾಗಿರೋದ್ರಿಂದ ಆ ದ್ರೌಪದಿನ ನಮ್ಮ ಹೊಸಕೋಟೆ ಕರಗ ಆಚರಣೆ ಮಾಡೋಂಥವ್ರು ಬೆಂಕಿಯಲ್ಲಿ ಅಮ್ಮನ ಆಹ್ವಾನ ಮಾಡ್ಕೊತಾರೆ. ಇಲ್ಲಿಂದ ಅಮ್ಮನ ತೊಗೊಂಡು ಹೋಗುವಂಥದ್ದು ಇದು ಪರಂಪರೆ ಅಂತ. ಇದು ನಾವು ಮಹಾಭಾರತದ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ದ್ರೌಪದಿ ಯಾರು ಹೊಟ್ಟೆಯಿಂದ ಹುಟ್ಟಿರೋ ಅಂತ ಹೇಳಲ್ಲ, ಅವಳು ಬೆಂಕಿಯಿಂದ ಜನಿಸಿಲ್ಲ. ಅದಕ್ಕೆ ಅವಳು ದ್ರೌಪದಿನ ಬೆಂಕಿ ಅಂತ ಕರೀತಾಳೆ. ನಾವು ಬೆಂಕಿಯನ್ನು ಹಂಗೆ ನೋಡೋಕ್ಕಾಗೋದಿಲ್ಲ ಅಂದರೆ ದ್ರೌಪದಮ್ಮ ನಮಗೆ ಮಲ್ಲಿಗೆಯ ರೂಪದಲ್ಲಿ ದರ್ಶನ ಕೊಡ್ತಾಳೆ. ಮಲ್ಲಿಗೆ ಇರುತ್ತಲ್ಲ, ಆ ರೀತಿಯಾಗಿ ನಮಗೆ ಮಲ್ಲಿಗೆ ರೂಪದಲ್ಲಿ ದ್ರೌಪದಮ್ಮನ ದರ್ಶನ ಕೊಡ್ತಾಳೆ. ಆದರೆ ನಿಜವಾದ ಆಕೆ ಸೃಷ್ಟಿಯಾಗಿರೋಂಥದ್ದು, ಆಕೆ ಎದ್ದು ಬಂದಿರೋಂಥದ್ದು ಬೆಂಕಿ ಕೊಂಡದಿಂದ ಎದ್ದು ಬಂದಿದ್ದಾಳೆ. ಅವನ ಜೊತೆಗೆ ತಾಯಿ ದ್ರೌಪದಮ್ಮ ಬಂದಿದ್ದಾಳ, ಅದು ಯಾರ ಇಚ್ಛೆಯಿಂದ ಬಂದಿರೋ ಅಂತೇಳಲ್ಲ, ಆಕೆ ಸ್ವಯಂ ಬಂದಿರೋಂಥದ್ದು, ದೇವತೆಗಳು ಆಕೆಯನ್ನು ಕಳಿಸಿರೋಂಥದ್ದು. ಸೊ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿತ್ತು, ಮಹಾಭಾರತ ಏನಾಗಬೇಕಾಗಿತ್ತು ಅದು ದ್ರೌಪದಿಯಿಂದನೇ ಆಗಬೇಕಾಗಿತ್ತು. ಅದರಿಂದ ದ್ರೌಪದಮ್ಮನು ಬೆಂಕಿಯಿಂದ ಸೃಷ್ಟಿಯಾಗಿರ್ತಾಳೆ. ಇದರ ಕಥೆಯ ಪೂರ ಸಾರಾಂಶವನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನೀಗ ನಾವು ಹೊಸಕೋಟೆ ಕರಗವನ್ನು ನೋಡ್ಕೊತ ಕತೆ ಹೇಳ್ಕೊತ ಹೋಗೋಣ. ಈ ಆಂಜನೇಯನ ವ್ಯಾಸರು ಸ್ಥಾಪನೆ ಮಾಡಿರುವಂಥ ಹನುಮಂತನನ್ನು ಸ್ವಯಂ ವ್ಯಾಸರಾಜರು, ವ್ಯಾಸ ಋಷಿಗಳು ಇಲ್ಲಿ ಹನುಮಂತನ ಸ್ಥಾಪನೆ ಮಾಡಿದ್ದಾರೆ.
ನೋಡಿ ಇದು ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ತೂತುಗಳಿದ್ದಾವೆ ನೋಡೋದಕ್ಕೆ ಕಾಣಿಸ್ತಾ ಇದೆ, ತೂತು ನೆರಳು ಕಾಣಿಸ್ತಾ ಇದೆಯಾ, ಅಷ್ಟು ಚೆನ್ನಾಗಿದೆ ನೀವು ಕೆತ್ತನೆ ಮಾಡಿರುವಂಥದ್ದು ನೋಡಿದೆ. ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ಆ ತೂತುಗಳಿದೆ ನೋಡೋದಕ್ಕೆ. ಯಾವ ಕಲ್ಲು ತಿರುಗಿಸಿ ಸ್ವಾಮಿ? ನೋಡಿ ಇಲ್ಲಿ ತಿರುಗ್ತದೆ. ನಮಗೆ ಇದೆಲ್ಲ ಆಗಿನ 2 ಅಡಿ ಮಣ್ಣಿದ್ದೆ ಇದೇ ಥರ ಅಲ್ಲಿನ ಕೆಳಗಡೆ ಇದೆ ಪೀಠ. ಹೌದಾ? ಆಮೇಲೆ ಇವೆಲ್ಲ ಬೋರ್ಡರ್ಸ್ ಹಾಕಿ ಇದೆಲ್ಲ ಮಾಡಿರೋದು. ಸೊ ಇವಾಗ ಅರ್ಥ ಆಯಿತು ನಮಗೆ. ಇದು ಈ ಕಲ್ಲನ್ನು ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಇದ್ದರೆ ಇದನ್ನು ಬಂದು ಇಟ್ಕೊಂಡು ನಮ್ಮ ಮನಸಾರೆ ಅಂತ ಅದನ್ನು ನೆನೆಸ್ಕೊಂಡ್ರೆ ಈ ಕಲ್ಲು ತಿರುಗ್ತಾ ಇದ್ರೆ ಆಗೋಗಿಲ್ಲ. ಹಾಂ, ಹಳೆ ಕಾಲದ ಫೋಟೋ ಇದು. ಪುರಾತನ ದೇವಾಲಯ, ಹಳೆಯ ದೇವಾಲಯ ಈ ರೀತಿ ಇತ್ತು ನೋಡಿ. ಇದು ಹಳೆಯ ದೇವಾಲಯ. ಇದು ನೋಡಿ ಇಲ್ಲಿ ಬಿದ್ದೋಯ್ತು. ಮಳೆ ಬಂದು ಬಿದ್ದೋಗಿರೋದು. ಆವಾಗ ಇದು ನಾವು ಪೂರ್ತಿ ಎಲ್ಲ ಗೋಡೆ ಎಲ್ಲ ಕೆಡವಿಬಿಟ್ಟು ಈ ಕಟ್ಟಡ ಇದೆಲ್ಲ ಮಣ್ಣು ಗೋಡೆ. ಮಣ್ಣು ಗೋಡೆ ಐತಿ. ಆಮೇಲೆ ನೋಡಿ ಈ ಥರ ಮಾಡಿ ಈ ದೇವಸ್ಥಾನ ಕಟ್ಟಿರೋದು. ಈ ದೇವಸ್ಥಾನ ಕಟ್ಟಿದಾಗ ಇದು ಮಾಡಿ. ಆಮೇಲೆ ಈ ಗಣೇಶನ ಬಗ್ಗೆ ಹೇಳಿ. ಗಣೇಶ ಇದು ಆಗ ಇದು ಗೋಡೆ ಎಲ್ಲಾನು ಕಿತ್ತು ಇದನ್ನ ಕದಲ್ಸಕ್ಕಾಗಲಿಲ್ಲ. ಹಿಂಗೆ ಬಿಟ್ಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಗೋಡೆ ಕಟ್ಟಿದ್ವಿ. ನೋಡಿ ಗಣೇಶ ಇಲ್ಲಿ ಕುತ್ಕೊಂಡಿದ್ದಾರಲ್ಲ, ಇವನ್ನ ಅಲ್ಲಾಡ್ಸಕ್ಕಾಗಲಿಲ್ಲ. ಇವನ್ನ ತೆಗಿಬೇಕಾಗಿತ್ತು ಆ್ಯಕ್ಚುಲಿ, ಆಗಿಲ್ಲ. ಅವ್ನು ತೆಗಿಯೋಕ್ಕಾಗಲಿಲ್ಲ. ಏನೇ ಕಷ್ಟಪಟ್ರು ಅಪ್ಪ ನೀನು ಇಲ್ಲೇ ಇರು ಅಂತೇಳಿ ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ. ಅದಕ್ಕೆ ಈ ಇಟ್ಕೆಗಳು ಮಣ್ಣುಗೋಡೆ ಎಲ್ಲ ತಿಂದಾಕಿತ್ತು. ಆಮೇಲೆ ಅದೇ ಜಾಗಕ್ಕೆ ಕಲ್ಗೋಡೆ. ಇದು ಹಿಂದಿನ ಕಾಲದಲ್ಲಿ ಯಾವಾಗ ದ್ರೌಪದಮ್ಮನ ಕತೆ ನಿಮಗೆ ಇನ್ನಷ್ಟು ಸಂಚಿಕೆಗಳಲ್ಲಿ ತೊಗೊಂಬಂದಾಗ ಹೇಳ್ತೀನಿ. ಅದ್ಭುತವಾದ ಕಥೆಯನ್ನು ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಈ ಕೂಡಲೇ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿಬಿಡಿ. ವೀಕ್ಷಕರೇ, ಜೈ ಕರಗ, ಜೈ ಹೊಸಕೋಟೆ, ಜೈ ದ್ರೌಪದಮ್ಮ, ಜೈ ಸನಾತನ, ಜೈ ಹಿಂದ್, ಜೈ ಕರ್ನಾಟಕ. ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಹೋದರೆ ಈ ಆಕಾರ ಆಗಿರ್ತದೆ. ಅದನ್ನೇ ಅಲ್ಲಿ ನಿಲ್ಲಿಸಿ ಪೂಜೆ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇನ್ಯಾರೋ ಒಂದಷ್ಟು ದೇವಸ್ಥಾನ ಕಟ್ಟಿದ್ರು, ಆಮೇಲೆ ಇನ್ಯಾರೋ ಇದು ಆಮೇಲೆ ಈಗ ಗೋಡೆ ಬಿದ್ದೋಯ್ತು. ನಾವು ಇದನ್ನು ಸುಮಾರು 16 ವರ್ಷ ಆಯಿತು. 16 ವರ್ಷದಿಂದ ಈ ದೇವಸ್ಥಾನ ಕಟ್ಸ್ಕೊಂಡು ಮಾಡ್ಕೊಂಡು